ಯಾರು ಗೆಲ್ತಾರೆ? ಹನುಮಂತ. ಯಾರು ಗೆಲ್ಬೇಕು? ಹನುಮಂತು ಗೆಲ್ಬೋದು. ದಿನಾನು ನೋಡ್ತೀನಿ ನೈಟ್ ಟೈಮ್. ಹನುಮಂತ. ಮನುಷ್ಯ ತಪ್ಪು ಮಾಡಿದ್ರೆ ದೇವ್ರು ಆಗೋತಾನೆ, ತಪ್ಪು ಮಾಡದೆ ಮನುಷ್ಯರು. ಹನುಮಂತನೇ ಗೆಲ್ಬೇಕು ಸರ್. ಅವರು ಒಳ ಬಿಟ್ಟರು ಅವ್ರು ಬಿಡಿಸ್ಕೊಂಡ್ರು ಸರ್, ಅಷ್ಟೇ. ನಮಗೂ ಹನುಮಂತಣ್ಣನೇ ಗೆಲ್ಬೇಕು. ಆಟ ಚೆನ್ನಾಗಿ ಆಡ್ತಾರೆ, ಯಾವುದೇ ಆಗಲಿ. ನಮ್ಮ ಹನುಮಂತನೇ ಗೆಲ್ಲೋದು ಪಕ್ಕ. ಹನುಮಂತ ಮೇಲೆ ನಂಬಿಕೆ ಇರೋದು ಗೆಲ್ತಾರಂತ. ಹನುಮಂತನ ವಿ ಲವ್ ಯು. ಇಲ್ಲ ನೋಡಲ್ಲ. ಹನುಮಂತ ಸ್ಟ್ರಾಂಗ್ ಇದ್ದಾರೆ, ಆಟದಲ್ಲಿ ಚೆನ್ನಾಗಿ ಆಡ್ತಾರೆ. ಸುಮ್ಮನೆ ರೀಲ್ಸ್ ಅಲ್ಲಿ ಬರ್ತಾ ಇರುತ್ತೆ, ನೋಡ್ತೀನಿ ಅಷ್ಟೇ. ಬಿಗ್ ಬಾಸ್ ಸೀಸನ್ 11 ಕನ್ನಡ ಶುರುವಾಗಿ ಈಗ ಮುಕ್ತಾಯ ಆಗುವಂತಹ ಹಂತಕ್ಕೆ ಬಂದಿದೆ. ಇನ್ನೇನು ಬಿಗ್ ಬಾಸ್ ಫಿನಾಲೆಗೆ ಕೇವಲ 2 ವಾರಗಳು ಅಷ್ಟೇ ಬಾಕಿ ಉಳಿದಿದ್ದು, ಈ ಬಿಗ್ ಬಾಸ್ ಫಿನಾಲೆ ಟ್ರೋಫಿನ ಯಾರು ತಗೋತಾರೆ ಅನ್ನೋದು ತುಂಬ ಕುತೂಹಲ ಮೂಡಿಸಿದೆ. ಹಾಗೆ ಬಿಗ್ ಬಾಸ್ ಸೀಸನ್ನ ಸಾಕಷ್ಟು ಜನ ನೋಡಿ ಎಂಜಾಯ್ ಮಾಡ್ತಾ ಇದ್ದಾರೆ. ಹಾಗೆ ಯಾರು ಗೆಲ್ತಾರೆ ಅನ್ನೋ ಕುತೂಹಲ ಕೂಡ ನನಗೂ ಇದೆ. ಹಾಗೆ ಯಾರು ಗೆಲ್ತಾರೆ ಅನ್ನೋ ಅಭಿಪ್ರಾಯನ ಜನರ ಹತ್ರನೇ ಕೇಳೋಣ. ಹೇಗೆ ಕೇಳೋಣ ಅಂದರೆ, ಇಲ್ಲಿ ನನ್ನ ಹತ್ರ ಒಂದಷ್ಟು ಫೋಟೋಗಳಿದೆ. ಈ ಫೋಟೋಗಳನ್ನು ಜನರ ಕೈಗೆ ಕೊಡೋಣ. ಯಾರನ್ನು ಸೆಲೆಕ್ಟ್ ಮಾಡ್ತಾರೆ, ಯಾರಿಗೆ ಅವರು ಫಿನಾಲೆಗೆ ಬರ್ತಾರೆ ಅಂತ ಅನಿಸುತ್ತೆ, ಅವರ ಫೋಟೋಗಳನ್ನು ನಮಗೆ ತೋರಿಸಿ ಯಾಕೆ ಗೆಲ್ತಾರೆ ಅನ್ನೋದನ್ನು ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತಾರೆ. ಬನ್ನಿ ಕೇಳ್ಕೊಂಬರೋಣ. ಹನುಮಂತನೇ ಗೆಲ್ಲಬೇಕು, ಯಾಕೆ? ಅವ್ನು ಚೆನ್ನಾಗಿ ಆಡ್ತಾ ಇದ್ದಾನೆ, ಆದರೆ ಅವ್ನಿಗೆ ಹಳ್ಳಿ ಹುಡುಗ ಅಂತ ಅವ್ನು ಆಡಲ್ಲ, ಆ ಥರ ಎಲ್ಲ ಇದು ಮಾಡ್ತಾರೆ. ಅಂದರೆ ಚೆನ್ನಾಗಿ ಆಡ್ತಾ ಇದ್ದಾನೆ ಅವನು. ಹಳ್ಳಿ ಹುಡುಗ ಆದ್ರೂ ಚೆನ್ನಾಗಿ ಆಡ್ತಾನೆ, ಗೆಲ್ಬೋದು ಅನಿಸುತ್ತೆ. ಯಾರು ಗೆಲ್ತಾರೆ? ಹನುಮಂತ. ಹನುಮಂತ ಇಷ್ಟ ನಿಮಗೆ, ಯಾಕೆ? ತುಂಬ ಚೆನ್ನಾಗಿ ಆಡ್ತಾನೆ. ನೀನು ಹೇಳು, ಯಾರು ಗೆಲ್ಲಬೇಕು? ಹನುಮಂತ. ಯಾಕೆ? ಅವ್ನು ತುಂಬ ಇಷ್ಟ ನಮಗೆ. ತುಂಬ ಇಷ್ಟನಾ? ಏನಕ್ಕೆ ಇಷ್ಟ? ಯಾಕಂದರೆ ಅವ್ನು ತುಂಬ ಚೆನ್ನಾಗಿ ಆಡ್ತಾನೆ, ಅದಕ್ಕೆ. ಹನುಮಂತು ಗೆಲ್ಬೋದು. ಹನುಮಂತು ವಿನ್ ಆಗ್ಬೋದು. ಯಾಕೆ ನಿಮಗೆ ಯಾಕೆ ಅನಿಸುತ್ತೆ ಹನುಮಂತ ಗೆಲ್ಬೋದು? ಯಾಕೆ ಅನಿಸುತ್ತೆ ಅಂದರೆ, ಅವರು ಓಪನ್ ಆಗಿ ಎಲ್ಲ ಹೇಳ್ಕೊತಾರೆ, ಚೆನ್ನಾಗಿ ಆಟಗಳು ಆಡ್ತಾ ಇದ್ದಾರೆ, ಮತ್ತು ಹಳ್ಳಿ ಕಡೆಯವರು ಅವರು. ಹಂಗಾಗಿ ಅವರು ವಿನ್ ಆದರೂ ನಮಗೂ ಖುಷಿ. ಮತ್ತು ಆಟ ಚೆನ್ನಾಗಿ ಆಡ್ತಾರೆ, ಆ ಕಡೆ ಒಂದು ಈ ಕಡೆ ಒಂದು ಆ ಥರ ಎಲ್ಲ ಏನೂ ಇದು ಮಾಡೋದಿಲ್ಲ. ಹಂಗಾಗಿ ಹನುಮಂತು ವಿನ್ ಆಗ್ಬೋದು. ಈಗ ನೇರವಾಗಿ ಟಿಕೆಟ್ ಫಿನಾಲೆ ತಗೊಂಡು ಫೈನಲ್ವರೆಗೂ ಹೋಗಿದ್ದಾರೆ. ಟಾಪ್ 5 ಅಲ್ಲಿ ಒಂದು ಕಂಟೆಸ್ಟೆಂಟ್ ಆಗಿದೆ. ಹೌದು. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ ನಮಗೆ, ತುಂಬ ಖುಷಿ ಇದೆ. ಕಾಂಪಿಟೇಷನ್ ಇದೆ. ತ್ರಿವಿಕ್ರಮ್ ರೇಸ್ ಅಲ್ಲಿ ಇದ್ದಾರೆ, ಮಂಜಣ್ಣ ರೇಸ್ ಅವರು ಇದ್ದಾರೆ. ಆದ್ರೂ ನಮಗೆ ಅನ್ನಿಸಿದ್ದು ಹನುಮಂತು ವಿನ್ ಆಗ್ಬೋದು. ಅದು ಓಪನ್ ಆಗಿ ಎಲ್ಲ ಹೇಳ್ಕೊತಾರೆ, ಓಪನ್ ಆಗಿ ಆಟ ಆಡ್ತಾರೆ ಅಂತ ನಮಗೆ ಅದ್ರ ಮೇಲೆ ಒಂದು ಇದರಲ್ಲಿ ಹನುಮಂತು ವಿನ್ ಆಗ್ಬೋದು. ಊಟ ಹಾಕಿ ಗೆಲ್ಸ್ತೀರಾ? ಹಾಂ ಹೌದು. ಹನುಮಂತ ಒಳ್ಳೆ ಹುಡುಗ ಅವನು. ಎಲ್ಲರೂ ಒಳ್ಳೆಯರೇ, ಎಲ್ಲರೂ ಒಳ್ಳೆಯರೇ. ಆಲ್ಮೋಸ್ಟ್ ಅವನೇ ಬರ್ತಾನೆ ಹನುಮಂತ. ನಿಮ್ಗೆ ಯಾಕೆ ಅನ್ಸುತ್ತೆ ಹನುಮಂತನೇ ಬರ್ತಾನೆ? ಮೇಡಮ್, ಒಂದು ಅವನ ಶಕ್ತಿ ಆ ಥರ ಇದೆ. ಚೆನ್ನಾಗಿ ಆಡಬೇಕು, ಒಂದು ಇಂಟ್ರೆಸ್ಟ್ ಆಗಿ ಚೆನ್ನಾಗಿ, ಒಂದು ಒಳ್ಳೆ ಹುಡುಗ, ಒಳ್ಳೆ ಬುದ್ಧಿ ಚೆನ್ನಾಗಿದೆ ಆ ಥರ. ಸೈಲೆಂಟ್ ಅನ್ನಿ ರಾಜರ. ನನ್ನ ಪ್ರಕಾರ ಹನುಮಂತು ಫಸ್ಟ್ ಬರ್ಬೋದು. ಎರಡನೇದು ಮೋಸ್ಟ್ಲಿ, ಎರಡನೇದು ತ್ರಿವಿಕ್ರಮ್ ಬರ್ಬೋದು, ಮೂರನೇದು ರಜತ್ ಬರ್ಬೋದು. ಅಲ್ಲ, ನೀವು 2 ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದಿರೋರ್ನೇ ಹೇಳ್ತಾ ಇದ್ದೀರಾ? ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿರೋದು ಮುಖ್ಯ ಅಲ್ಲ ಮೇಡಮ್, ಆಟ ಆಡೋದು ಮುಖ್ಯ ಅಲ್ವಾ? ಆಟ ಚೆನ್ನಾಗಿ ಆಡ್ತಾ ಇದ್ದಾರೆ, ಎಲ್ಲರೂ ಆಡ್ತಾ ಇದ್ದಾರೆ. ಬಟ್ 3 ಜನ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮಂಜು ಅಂತೂ ಫುಲ್ ಡಲ್ಲಾಗಿಬಿಟ್ಟಿದ್ದಾರೆ. ಮಂಜು ಚೆನ್ನಾಗಿ ಆಡ್ತಾಯಿದ್ರು, ಅವರು ಡಲ್ಲಾಗಿದ್ದಾರೆ. ಈಗ ಹನುಮಂತು ಗೆಲ್ತಾರೆ ಅಂತನಾ? ಹಾಂ, ಹೇಳೋಕ್ಕಾಗಲ್ಲ. 75% ಹನುಮಂತು ಗೆಲ್ಬೋದು. ಓಟ್ ಹಾಕಿ ಗೆಲ್ಲಿಸ್ತೀರಾ? ಏನಕ್ಕೆ ಅಂದರೆ ಹನುಮಂತನೇ ಗೆಲ್ತಾನೆ ಅಂತ ನಿಮ್ಗೆ ಅನ್ಸುತ್ತೆ? ಏನಕ್ಕೆ ಅಂದರೆ ಹನುಮಂತು ತುಂಬ ಟ್ಯಾಲೆಂಟೆಡ್ ಇದ್ದಾರೆ. ಅವರು ಅಂದ್ಕೊಂಡಿರೋಷ್ಟು ಇದಿಲ್ಲ. ಯಾರು ಅವ್ರವ್ರು ಆಡಲಿ, ಕಿತ್ತಾಡಲಿ, ಇನ್ನೊಂದು ಮಾಡಲಿ, ಏನೇ ಮಾಡಲಿ, ಅವರು ಅಷ್ಟೊಂದು ತಲೆ ಕೆಡಿಸ್ಕೊಳಲ್ಲ. ಬಂದಿರೋದು ನಾನು ಆಟ ಆಡೋಕ್ಕೆ, ನಾನು ಆಟ ಆಡ್ತೀನಿ. ಧನರಾಜು ಅಷ್ಟೇ. ಧನರಾಜ್ ಜೊತೆ ಇದ್ರೂ ಧನರಾಜ್ನ ಏನು ಸೇವ್ ಮಾಡಲ್ಲ, ಹೆಲ್ಮೆಟ್ ಮಾಡೇ ಮಾಡ್ತಾರೆ ಅಲ್ವಾ? ನೋಡ್ತೀಯ ಬಿಗ್ ಬಾಸ್ನ? ದಿನ ನೋಡ್ತೀಯಾ? ದಿನಾನು ನೋಡ್ತೀನಿ ನೈಟ್ ಟೈಮ್. ಹನುಮಂತು ಅಂದರೆ ಇಷ್ಟನಾ? ಹನುಮಂತು ಅಂದರೆ ಇಷ್ಟ, ಹೇಳು. ಇಷ್ಟನಾ? ಯಾಕೆ ಆಗಬೇಕು ಹನುಮಂತು? ಯಾಕೆ? ಬಟ್ ಅವ್ರಿಗೆ ಟ್ಯಾಲೆಂಟ್ ಇದೆ, ಸೊ ಅವ್ರು ಆಗ್ತಾರೆ ಅನ್ನೋದು. ಬಟ್ ನಮ್ಮೂರವ್ರು ಬೇರೆ, ಸೊ ಆಗಬೇಕು, ಅವರೇ ಆಗಬೇಕು. ನಿಮ್ಮೂರವರು ಅಂತ ಸಪೋರ್ಟ್ ಜಾಸ್ತಿ ಇದೆ, ಬಟ್ ಅವ್ರು ಟ್ಯಾಲೆಂಟೆಡ್ ಇದ್ದಾರೆ. ಸೊ ಅವ್ರ ಗೇಮ್ ಚೆನ್ನಾಗಿ ಆಡ್ತಾ ಇದ್ದಾರೆ, ಸೊ ಹನುಮಂತು ಆಗ್ತಾರೆ.
ಈಗ ರೇಸ್ನಲ್ಲಿ ತುಂಬ ಜನ ಇದ್ದಾರೆ, ರಜತ್ ಇದ್ದಾರೆ, ತ್ರಿವಿಕ್ರಮ್ ಇದ್ದಾರೆ, ಮಂಜಣ್ಣ ಅಂತಲೂ ಇದೆ, ಬಟ್ ಹನುಮಂತು ಅಂತ ಬಂದಾಗ ಹನುಮಂತು. ಟಾಪ್ 1 ಟಾಪ್ 2 ಅಂತ. ಟಾಪ್ 1 ಹನುಮಂತು ಬರ್ತಾರೆ, ಟಾಪ್ 2 ರಜತ್. ಮತ್ತೆ ಮಿಕ್ಕಿದ ಕಂಟೆಸ್ಟೆಂಟ್ಸ್ ಅಲ್ಲಿ ತ್ರಿವಿಕ್ರಮ್ ಎಲ್ಲ, ಮಂಜಣ್ಣ ಎಲ್ಲ ಟಾಪ್ ಸ್ಟಾರ್ಟಿಂಗಿಂದ ಬಂದಿದ್ದಾರೆ, ಬಟ್ ಅಷ್ಟೊಂದು ಏನು ನಮ್ಗೆ ಇಂಪ್ರೆಸ್ ಮಾಡಿಲ್ಲ. ಸೊ ಇವ್ರು ಇಂಪ್ರೆಸ್ ಮಾಡಿದ್ದಾರೆ ಆಮೇಲೆ ಬಂದು, ಸೊ ನಮ್ಗೆ ಇವರೇ ಅಂತ ಅದು ಮೈಂಡೆಡ್. ಈಗ ಓಟಕ್ಕೆ ಗೆಲ್ಲಿಸ್ತೀರಾ ಹನುಮಂತ? ಹಾಂ, 100% ಡೈಲಿ ಡೈಲಿ. ಮಗು ಎತ್ಕೊಂಡಿದ್ದಾರೆ, ಕಷ್ಟ ಆಗುತ್ತೆ. ಗೌತಮಿ ಗೆಲ್ಬೇಕಾ? ಯಾಕೆ? ಯಾಕಂದರೆ ಅವರು ತುಂಬ ಪಾಸಿಟಿವ್ ಆಗಿ ಆಟ ಆಡ್ತಾ ಇದ್ದಾರೆ, ಬಟ್ ಅವ್ರು ಗೆಲ್ಲಬೇಕು, ಅದಕ್ಕೋಸ್ಕರ. ಮನೇಲಿರೋರಿಗೆ ಸಾಕಷ್ಟು ಜನಕ್ಕೆ ಗೌತಮಿ ಪಾಸಿಟಿವ್ ಆಗಿ ಫೇಕ್ ಮಾಡ್ತಾ ಇದ್ದಾರೆ, ಅವ್ರ ವ್ಯಕ್ತಿತ್ವ ಹಂಗಿಲ್ಲ ಅಂತ. ಅವ್ರ ವರ್ಜಿನಿಲಿಟಿ ಗೇಮ್ ಅವ್ರು ಆಡ್ತಾ ಇದ್ದಾರೆ. ಅವರು ಮಂಜು ಅವ್ರ ಜೊತೆ ಚೆನ್ನಾಗಿದ್ರು ಕೂಡ, ಬಟ್ ಅವ್ರ ಬುದ್ಧಿವಂತಿಕೆಯಿಂದ ಆಟ ಆಡ್ತಾ ಇದ್ದಾರೆ ಅಷ್ಟೇ. ಅವ್ರು ಗೆಲ್ತಾರೆ. ಸೀಸನ್ 11ರಲ್ಲಿ ಏಕೆಂದರೆ ಹಳ್ಳಿ ಪ್ರತಿಭೆ ಎಲ್ಲರಿಗೂ ಅಡ್ಜಸ್ಟ್ ಆಗಿ ಆಡ್ತಿದ್ದಾರೆ ಚೆನ್ನಾಗೇ ಗೇಮ್ನ. 100 ಜನ ಅಲ್ಲಿರೋರು ಕಂಟೆಸ್ಟೆಂಟ್ಗಳು ಅವ್ರ ಮೇಲೆ ಏನೇ ಹಾಕಿದ್ರು ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಹೇಳಕ್ಕೆ ಬರದೆ ತಿರ್ಗಾ ಇವಾಗ ಈಗ ರೀಸೆಂಟಾಗಿಂದ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ. ನಮಗೇನೋ ಅವರೇ ಗೆಲ್ಲಬೇಕು ಅಂತ ಆಸೆ ಮೇಡಮ್, ಹಳ್ಳಿ ಪ್ರತಿಭೆ ಬೆಳೀಲಿ ಅಂತ. ಎಲ್ಲೋ ನಮ್ಮ ಮಂಜೂರು ಫೋನಲ್ಲಿ ಇರಲ್ಲ, ಮಂಜಣ್ಣಂದು ಇಲ್ಲೇ ಐತಲ್ಲ ಮೇಡಮ್. ನನ್ನ ನಾಲೆಜ್ ಪ್ರಕಾರ ಮಂಜಣ್ಣ ಗೆಲ್ಬೋದು 99%. ಏನಕ್ಕೆ ಅಂದರೆ ಫಿಸಿಕಲಿ ಮೆಂಟಲಿ ತುಂಬ ಸ್ಟ್ರಾಂಗ್ ಇದ್ದಾರೆ. ಆದರೆ ಮನಸ್ಫೂರ್ತಿ ನಾವು ಹೇಳಬೇಕು ಅಂತಂದರೆ ನಮ್ಮ ಹಳ್ಳಿ ಪ್ರತಿಭೆ ರೈತರ ಮಗ ಹನುಮಂತು ಗೆಲ್ಲಬೇಕು ಅಂತ ಆಸೆ ಇದೆ, ಬಟ್ ಗೆಲ್ಲಲ್ಲ ಅಂತ ಅನಿಸುತ್ತೆ. ಅಲ್ಲ, ಮಂಜಣ್ಣ ಒಂದು 2-3 ವಾರದಿಂದ ತುಂಬ ಡೌನ್ ಆಗಿಬಿಟ್ಟಿದ್ದಾರೆ. ಫ್ಯಾಮಿಲಿಯವ್ರು ಬಂದು ಗೌತಮಿ ಸವಾಸ ಬಿಡು ಅಂದರೂ ಬಿಡ್ತಾ ಇಲ್ಲ ಮಂಜಣ್ಣ. ನೋಡೋಣ, ಆ ಟೈಮಲ್ಲಿ ಸಮ್ಟೈಮ್ಸ್ ಏನೋ ಹೋಗುತ್ತೆ ಬರುತ್ತೆ, ಅವೆಲ್ಲ. ಮನುಷ್ಯ ತಪ್ಪು ಮಾಡಿದರೆ ದೇವ್ರಾಗೋಯ್ತಾನೆ. ತಪ್ಪು ಮಾಡೋದೇ ಮನುಷ್ಯರು, ಆಯಿತಾ? ತಪ್ಪಾಗೋದೆಲ್ಲ ಸಹಜ. ಹಂಗಂತ ನಾವು ಅವರು ಮಂಜಣ್ಣ ಡಮ್ಮಿ ಗೆಲ್ಲಲ್ಲ ಅಂತ ಹೇಳೋಕ್ಕಾಗಲ್ಲ. 99% ಗೆಲ್ಬೋದು, ನಮ್ಮ ಒಪಿನಿಯನ್ನು. ಅವರು ಆ್ಯಕ್ಚುಲಿ ಅವರು ಮೊದಲಿಂದ ಪಾಪ ಫ್ಯಾಮಿಲಿ ಇದರಿಂದ ಬಂದಿದ್ದಾರೆ, ಸಿಂಗರ್ ಅಲ್ವಾ, ಸೊ ಚಾನ್ಸ್ ಸಿಗಲಿ ಅಂತ ಅವರಿಗೆ. ನೆಕ್ಸ್ಟ್ ಮನೇಲಿರೋರಿಗೆಲ್ಲ ಹನುಮಂತು ಕಾಣಿಸ್ಕೊಳ್ತಾ ಇಲ್ಲ ಜಾಸ್ತಿ, ಅವ್ರ ವಾಯ್ಸ್ ಔಟ್ ಮಾಡಲ್ಲ. ಅವ್ರು ಇನ್ನೋಸೆಂಟ್ ಇದ್ದಾರಲ್ವಾ, ಸೊ ಅವ್ರು ಮುಂದೆ ಬರೋದಕ್ಕೆ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ ಅನಿಸುತ್ತೆ. ಮುಗ್ದ್ರಲ್ಲ ಅನ್ನೋದು ಇದೆ. ಆ್ಯಕ್ಚುಲಿ ನಮಗೆ ಗೊತ್ತಿಲ್ಲ, ಬಟ್ ನನಗೆ ಅನಿಸ್ತದೆ ಅವ್ರು ಬಂದರೆ ಒಳ್ಳೇದಿದೆ ಅಂತ. ಅವ್ರಿಗೊಂದು ಚಾನ್ಸ್ ಸಿಗ್ಬೋದು ಮುಂದೆ ಅಂತ ಅಷ್ಟೆ. ಬಿಗ್ ಬಾಸ್ ಈ ಸಲ ಅವರೇ ಗೆಲ್ಬೇಕು. ಹಾಂ, ಅವರೇ ಗೆಲ್ಬೇಕು. ಹಂಗೇನಿಲ್ರಿ ಸರ, ಹನುಮಂತನೇ ಗೆಲ್ಬೇಕು ಸರ. ಓಕೆ ಅಷ್ಟೇ. ಹನುಮಂತನೇ ಗೆಲ್ಬೇಕು ಮೇಡಮ್. ಯಾಕೆಂದರೆ ನಿಯತ್ತಾಗಿ ಆಟ ಆಡ್ತಾ ಇರೋನಂದರೆ ಹನುಮಂತ ಒಬ್ಬನೇ ಅದರಲ್ಲಿ. ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಬಡವ್ರ ಮಕ್ಕಳು ಬೆಳಿಬೇಕು ಮೇಡಮ್, ನಿಜವಾದ ಮಾತದು. ಬಡವ್ರ ಮಕ್ಕಳು ಬೆಳಿಬೇಕು. ಬಡವ್ರ ಮಕ್ಕಳು ಅನ್ನೋದಕ್ಕಿಂತ ನ್ಯಾಯವಾಗಿ ಆಡ್ತಾ ಇರೋ ವ್ಯಕ್ತಿ ಅವನು, ಅದಕ್ಕೆ ಗೆಲ್ಲಬೇಕು. ಈಗ ಮಂಜಣ್ಣ ತುಂಬ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇದ್ದಾರೆ, ಅವ್ರು ಗೆಲ್ಲಬೇಕು ಅನ್ನೋದು ಸಾಕಷ್ಟು ಜನಕ್ಕಿದೆ. ಅವ್ರಿಗೆ ಸಪೋರ್ಟ್ ಮಾಡೋರು ಇರ್ತಾರೆ, ಬಟ್ ನಮ್ಮ ಸಪೋರ್ಟ್ ಹನುಮಂತಗೆ. ಹನುಮಂತನೇ ಗೆಲ್ಬೇಕು. ಹೌದು, ಓಟಾಗಿ ಗೆಲ್ಸ್ತೀರಾ? ಖಂಡಿತ. ಸರ್, ನೀವೇಳಿ. ನಮಗೂ ಹನುಮಂತಣ್ಣನೇ ಗೆಲ್ಲಬೇಕು. ಆಟ ಚೆನ್ನಾಗಿ ಆಡ್ತಾರೆ, ಯಾವುದೇ ಆಗಲಿ ಗೆಲ್ತಾರೆ. ಅವ್ರಿಗೊಂದು ಸ್ವಲ್ಪ ನಮಗಿಷ್ಟ ಹನುಮಂತಣ್ಣ ಅಂದರೆ. ಎಲ್ಲದಕ್ಕೂ ಇದು ಮಾಡ್ತಾರೆ, ಆನ್ಸರ್ ಮಾಡ್ತಾರಲ್ಲ, ಅದಕ್ಕೆ. ಈಗ ಟಫ್ ಕಾಂಪಿಟೇಷನ್ ಇದೆ. ಇವಾಗ ಡೈರೆಕ್ಟ್ ಟಿಕೆಟ್ ಟು ಫಿನಾಲೆ ತಗೊಂಡಿದ್ದಾರೆ. ರೇಸ್ನಲ್ಲಿ ತ್ರಿವಿಕ್ರಮ್ ಇದ್ದಾರೆ. ಏನು ಹೇಳ್ತೀರಾ? ಹನುಮಂತ ಏನೋ ಕಮ್ಮಿ ಇಲ್ಲ ಮೇಡಮ್. ಅವ್ನು ಟಫ್ ಕಾಂಪಿಟೇಟರ್ಗೆ ಅವನು ಕಾಂಪಿಟೇಟರ್, ಅವನು ಮಾಡ್ತಾನೆ, ಗೆಲ್ತಾನೆ ಅನ್ನೋ ನಂಬಿಕೆ ಇದೆ ತುಂಬ ಜನಕ್ಕೆ. ಫಿಸಿಕಲಲ್ಲೂ ಸ್ಟ್ರಾಂಗ್ ಇದ್ದಾನೆ ಹನುಮಂತ, ಫಿಸಿಕಲಲ್ಲೂ ಸ್ಟ್ರಾಂಗ್ ಇದ್ದಾನೆ. ತೋರಿಸ್ಕೊಳ್ಳಲ್ಲ ಅಂದರೆ ಸ್ಟ್ರಾಂಗ್ ಇದ್ದಾರೆ. ಹನುಮಂತಣ್ಣನೇ ಬರೋದು ಮುಂದಕ್ಕೆ. ನಾವು ಇಲ್ಲಿವರೆಗೂ ಒಂದು ವೀಕಿಂದ ಬಿಗ್ ಬಾಸ್ ನೋಡ್ತಾ ಇದ್ದೀನಿ. ನನಗೆ ಅನಿಸಿದ ಮಟ್ಟಿಗೆ ನಮ್ಮ ಹನುಮಂತನೇ ಗೆಲ್ಲೋದು ಪಕ್ಕ. ಹೋದ ವೀಕಲ್ಲಿ ಹನುಮಂತ ಕಳಪೆಯಿಂದ ಹೊರಗೆ ಬಂದು ಅವನು ಯಾವ ಥರ ಇಂಪ್ರೂವ್ ಮಾಡ್ಕೊಂಡಿದ್ದಾನೆ ಅವನ ಆಟದಲ್ಲಿ. ಅವನು ಯಾವ ಥರ ಇವಾಗ ಗೇಮ್ ಲಾಸ್ಟ್ ವೀಕಲ್ಲಿ ಟಿಕೆಟು ಫೈನಲ್ ಗೇಮ್ ಯಾವ ಥರ ಎಲ್ಲ ಗೇಮು ಬಾಲ್ ಇರೋ ಗೇಮಲ್ಲಿ ಆಗಲಿ ಬೇಜಾನ್ ಗೇಮಲ್ಲಿ ಒಳ್ಳೆ ಪ್ರತಿಭೆ ಕೊಟ್ಟು ಪಕ್ಕ ಟಿಕೆಟು ಫೈನಲ್ ಹೊಡೆಯೋದು ಮಾತ್ರ ಪಕ್ಕ 100% ಅವನೇ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಬಟ್ ಜನರ ಆಶೀರ್ವಾದನೂ ಇರಬೇಕು. ನಾನು ಮೊನ್ನೆ ಅವ್ರ ಫ್ರೆಂಡಿಗೆ ಧನರಾಜ್ ಅವರಿಗೆ ಓಟ್ ಹಾಕಿ ಅವ್ರನ್ನೂ ಅಂದರೆ ಇದು ಸೇವ್ ಮಾಡೋದ್ರಲ್ಲಿ ಅವರಿಂದ ಧನರಾಜು ಅವರಿಗೆ ಸ್ವಲ್ಪ ಒಂದು ಬಲಗೈ ಬಂಟ ಇದ್ದಂಗೆ ಇದ್ದಾರೆ. ಅವರಿಬ್ಬರು ಫೈನಲ್ಗೆ ಹೋಗಿ ಧನರಾಜು ಸೆಕೆಂಡ್ ಬಂದು ಹನುಮಂತ ಫಸ್ಟ್ ಬಂದರೆ ನಮ್ಮ ಹಳ್ಳಿ ಪ್ರತಿಭೆನ ಉಳಿಸಿ ಹಳ್ಳಿ ಪ್ರತಿಭೆನ ಬೆಳೆಸಿದಂಗೆ ಆಗುತ್ತೆ ಅಂತ ನನ್ನ ಒಂದು ಅಭಿನಯ.
ಬಟ್ ಈ ಸೀಸನಲ್ಲಿ ನಮ್ಮ ಹಳ್ಳಿ ಪ್ರತಿಭೆ ಬಂದಾದ್ಮೇಲೆ ಪಕ್ಕ ವಿನ್ ಆಗೇ ಆಗುತ್ತೆ ಅಂತೇಳಿ ನನ್ನೊಂದು ಒಂದು ಭರವಸೆ. ಹನುಮಂತನೇ. ಇವನಂತೂ ಗೆಲ್ಲಲ್ಲ ಮಚ್ಚ ಇವು. ಹನುಮಂತ ಬಗ್ಗೆ ನಾನು ಇವಾಗ ನೀವು ನೋಡ್ಬೇಕಂದ್ರೆ ನನಗೆ ಹನುಮಂತ ಮೇಲೆ ನಂಬಿಕೆ ಇರೋದು, ಗೆಲ್ತಾರಂತ ಹನುಮಂತನೇ ಗೆಲ್ತಾರಂತ ನಂಬಿಕೆ ಇರೋದು. ನನಗೆ ಖಂಡಿತವಾಗಿ ನಂಬಿಕೆ ಇದೆ ಹನುಮಂತನೇ ಗೆಲ್ತಾರಂತ. ಹನುಮಂತಗೋಸ್ಕರ ಜೈ ಹನುಮಂತ ಹೇಳಿ ಈ ಮಾತನ್ನು ಓಟ್ ಹಾಕ್ಬೇಕಂತ ನಾನು ಆಸೆ ಪಡ್ತೀನಿ. ಹನುಮಂತ ಗೆಲ್ಲಬೇಕು, ಯಾಕಂದರೆ ಅವ್ರ ಐಕ್ಯೂ, ಅವ್ರ ಗೇಮ್ ಪ್ಲೇ, ಯಾರ ಹತ್ರ ಹೆಂಗೆ ಇರಬೇಕು ಅಂತೆಲ್ಲ ಅವ್ರದ್ದು ಐಕ್ಯೂ ಜಾಸ್ತಿ ಇದೆ. ಅದಕ್ಕೋಸ್ಕರ ಹನುಮಂತನೇ ಗೆಲ್ಲಬೇಕಂತ ನಮ್ಮದೊಂದು ನಂಬಿಕೆ ಇದೆ ಅಷ್ಟೇ. ದಿನ ನೋಡ್ತಿದ್ದೀವಿ ಅಂತ ನಾವು. ನಿಮ್ಗೇನು ಅನ್ಸುತ್ತೆ? ಹನುಮಂತು ತುಂಬ ಅಂದರೆ ಇವಾಗ ಟಫ್ ರೇಸ್ ಇದೆ, ತ್ರಿವಿಕ್ರಮ್ ಇದ್ದಾರೆ. ತ್ರಿವಿಕ್ರಮ್ ಎಲ್ಲ ಬರೋದೇ ಇಲ್ಲ, ಹೇಳ್ತಾ ಇದ್ದೀನಿ. ಒಂದೇ ಮಾತು, ಹನುಮಂತ ಬರಬೇಕಷ್ಟೇ. ಬಂತು ಬರಲ್ಲ. ಮಂಜಾಣ ಬಂದ್ರೂ ಚೆನ್ನಾಗೇ ಇರುತ್ತೆ, ಯಾರು ಬಂದರೂ ಪರವಾಗಿಲ್ಲ. ಆದರೆ ನಮ್ಗೆ ನಂಬಿಕೆ ಹನುಮಂತನೇ ಗೆಲ್ಲಬೇಕು ಅಂತ ಆಸೆ. ಹನುಮಂತ ಅವ್ರ ಫ್ರೆಂಡು, ಅವರು ಇಬ್ಬರು ಬಂದರೆ ಸಾಕು. ಹನುಮಂತ ಅವರು ಫಸ್ಟು ರೀಲ್ಸ್ ನೋಡ್ಬೇಕಾದ್ರೇ ಬಿಗ್ ಬಾಸ್ ಸ್ಟಾರ್ಟ್ ಆಗಿತ್ತು ಅಂತ ಗೊತ್ತು. ಅದುವರೆಗೆ ನನಗೂ ಗೊತ್ತಿಲ್ಲ. ನಾನು ಬಿಗ್ ಬಾಸ್ ಫಸ್ಟಿಂದ ನೋಡ್ತಿರೋದು ನಾನು ಕಿಚ್ಚ ಸುದೀಪ್ ಅವ್ರಿಗೋಸ್ಕರ ನೋಡ್ತಿರೋದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಬಟ್ ಎಲ್ಲರಿಗೂ ಗೊತ್ತು ಸುದೀಪ್ ಅವರು ಹನುಮಂತ ಅವ್ರಿಗೆ ತುಂಬ ಸಪೋರ್ಟು. ಅಂದರೆ ಶೋ ಮಾಡ್ಬೇಕಂತಲ್ಲ, ಅವ್ರ ಒಳಗಡೆನೂ ಐತೆ. ಸೊ ಹನುಮಂತ ಗೆಲ್ಲಬೇಕಂತಲೇ ಅವ್ರ ಒಳಗಡೆನೇ ಇದೆ. ಇನ್ನೊಂದು ಏನಂದರೆ ಒಂದು ಹಳ್ಳಿಯಿಂದ ಒಂದು ತಾಂಡದಿಂದ ಬಂದಿದ್ದಾರೆ. ಇವಾಗಂತಲ್ಲ, ನಾನು ಒಂದು 4-5 ಇಯರ್ಸಿಂದ ನೋಡ್ಕೊಂಡು ಬರ್ತಿದ್ದೀನಿ ನಾನು ಬೆಂಗಳೂರಲ್ಲಿ. ಅವ್ರು ಸಿಂಗರ್ ಆಗಿ ಯಾವ ಕಲೆ ಐತೆ ಅವ್ರಿಗೆ, ಏನು ಸಿಂಗರ್ ಆಗಲಿ, ಅವ್ರದ್ದೊಂದು ನಾವು ಇತ್ತೀಚೆಗೆ ನೋಡಿರ್ಬೇಕು, ಅವ್ರದ್ದೊಂದು ಲವ್ ಸ್ಟೋರಿನೂ ಇದಾಗಿರೋನು ನೋಡ್ಬೋದು. ತುಂಬ ಖುಷಿಯಾಗುತ್ತೆ. ಹಳ್ಳಿ ಹುಡುಗನ್ನ ಇಷ್ಟಪಟ್ಟು ಹುಡುಗಿನೂ ಒಂದು ತಲೆಯಲ್ಲಿರುತ್ತೆ, ಏನಕ್ಕೆ ಇಷ್ಟಪಟ್ಟರು ಅವ್ನು ಕಲೆ ಐತೆ. ಇವತ್ತು ಬಿಗ್ ಬಾಸಲ್ಲಿ ಗೆಲ್ತಾನಂತ ಎಲ್ಲರಿಗೂ ನಂಬಿಕೆ ಐತೆ. ಎಲ್ಲರೂ ಬಿಗ್ ಬಾಸಲ್ಲಿ ಹನುಮಂತನಿಗೆ ಓಟ್ ಹಾಕ್ಬೇಕಂತ ನಾನು ತುಂಬ ಇಷ್ಟಪಡ್ತೀನಿ ನನ್ನ ಮನಸ್ಫೂರ್ತಿಯಾಗಿ. ಹನುಮಂತ ಬಿಗ್ ಬಾಸಲ್ಲಿ ಗೆದ್ರೇನು ಗೆಲ್ಲಿಲ್ಲ ಅಂದ್ರೇನು ಯಾವುದೇ ಕಾರಣಕ್ಕೂ ಯಾವುದೇ ಶೋಗೆ ಹೋದ್ರೂ ಗೆಲ್ತಾನೆ. ನಾವು ಆಧರಿಸ್ಬೇಕಷ್ಟೇ. ಒಂದು ಹಳ್ಳಿ ಕಡೆಯಿಂದ ಬಂದಿದ್ದಾನೆ, ಹಳ್ಳಿ ಜನರು ನೋಡಬೇಕು. ಸಿಟಿಯಲ್ಲಿ ಅಂದ್ಬಿಟ್ಟು ನಾವೆಲ್ಲ ಇದು ಮಾಡ್ಕೊತೀವಿ. ಸಾರಿ ಹೇಳ್ತೀನಿ ಅಂತ ಅನ್ಕೊಬಿಡಿ, ಮೇಕಪ್ ಹಾಕಿ ದಕ್ಷಿಣೆ, ನಾವೇನು ಶೂಟು ಬೂಟ್ ಹಾಕೊಂಡು ದಕ್ಷಿಣೆ ಸಪೋರ್ಟ್ ಮಾಡ್ಬೇಕು ಅವನಿಗೆ ಅಂತ, ಸಾರಿ ಅವ್ರಿಗಂತ ಇದು ಮಾತಾಡೋಕೋಗ್ಬಾರ್ದು. ಬಿಗ್ ಬಾಸ್ ಅಂದೆಲ್ಲ ಒಂದು ಕ್ಲಾರಿಟಿಗೆ ಆಡ್ತಿದ್ದಾನೆ. ಆಗಲಿ ಆಟ ಆಗಲಿ ಯಾವುದೇ ಆಗಲಿ ಒಂದು ಮಾತಾಗಲಿ. ಲಾಸ್ಟ್ ಟೈಮ್ ನಾವು ನೋಡಿದ್ವಿ. ಹನುಮಂತವರೇ ಏನು ನಿಮ್ಗೆ ಅರ್ಥ ಆಯಿತು ಅಂತ ಬಾಸ್ ಕೇಳಿದಾಗ, ನಮ್ಮ ಆ್ಯಕ್ಚುಲಿ ನಾನು ಅಭಿಮಾನಿ, ನಾನು ಅಭಿಮಾನಿನೂ ನಾನು. ಅವ್ರು ಹೇಳಿದಾಗ ಸರ್ ಅವ್ರು ಹುಳ ಬಿಟ್ಟರು ಅವ್ರು ಬಿಡಿಸ್ಕೊಂಡ್ರು ಸರ್ ಅಂದು ಅಷ್ಟೇ. ಒಂದು ಆಟ ಆಡೋಕ್ಕೆ ಹೋದಾಗ ಇವಾಗ ನಾನೇ ಅಲ್ಲಿ ಏನಿದ್ರು ನಂದು ಆಟ ಏನೈತೆ ಅದು ಆಡಬೇಕು. ಅವ್ರ ಮಾತು ಕೇಳಬಾರ್ದು, ಇವ್ರ ಮಾತು ಕೇಳಬಾರ್ದು ಅಂತ ಒಂದು ಆಡ್ತಿದ್ದಾರೆ. ಚೆನ್ನಾಗಿ ಆಡಲಿ, ಅವರು ಎಲ್ಲದರಲ್ಲಿ ಗೆಲ್ತಾರೆ. ಸರಿಗಮ ಪದನಿಸದಲ್ಲಿ ಡಿ ಶೋದ ಎಲ್ಲ ನೋಡ್ಕೊಂಬಂದಿದ್ದೀವಿ, ಎಲ್ಲ ಆಧರಿಸಿದ್ವಿ, ಇವಾಗೂ ಆಧರಿಸ್ತಿರ್ತೀವಿ. ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡ್ತಾನೆ. ಜೈ ಕರ್ನಾಟಕ, ಜೈ ಮಾತಾ. ಹನುಮಂತ ಚೆನ್ನಾಗಿ ಆಡ್ತಾನೆ, ಬೆಸ್ಟ್ ಪ್ಲೇಯರ್ ಈ ಬಿಗ್ ಬಾಸಲ್ಲಿ. ಚೆನ್ನಾಗಿ ಮೈಂಡ್ ಓಡಿಸಿ ಮಾತಾಡ್ತಾನೆ. ಅದೇ ಚೆನ್ನಾಗಿ ಸಾಂಗು ಮಸ್ತ್ ಆಗಾಡ್ತಾನೆ. ಅವ್ರಿಗೆ ತಿಳಿಸ್ತಾನೆ ಏನೇನು ಅನ್ಬೇಕು ಅವ್ರಿಗೆ ಅಂತ. ಹೇಳುವ ಹನುಮಂತ ಹಂಗೇನಿಲ್ರಿ ಸರ, ನಾನು ನನ್ನ ಆಟ ನಾನು ಆಡ್ತೀನಿ ಜೈ ಅಂತ. ಇಲ್ಲ ಅವ್ನು ಟಾಸ್ಕ್ ಆಡಿನೇ ಗೆಲ್ತಾರೆ. ಯಾರ ಮನೆಗೂ ಹೋಗ್ತಿದ್ದ ಮೈಂಡ್ ಪ್ಲೇಯರ್ ಅಷ್ಟೇ ಏನೂ ಇಲ್ಲ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ವಿನ್ ಆಗಬೇಕು? ಯಾಕಂದರೆ ಅವ್ರಿಗೆ ತುಂಬ ಪೇಷನ್ಸ್ ಇದೆ ಮತ್ತು ಎಲ್ಲ ಆಟನೂ ಚೆನ್ನಾಗೇ ಆಡ್ತಾರೆ. ಯಾವ ಆಟದಲ್ಲೂ ಕಮ್ಮಿ ಆಡಿಲ್ಲ ಅಂತ ಏನಿಲ್ಲ, ತುಂಬ ಚೆನ್ನಾಗಿ ಆಟ ಆಡ್ತಾರೆ. ಆಮೇಲೆ ಪೇಷನ್ಸ್ ಇದೆ, ಯಾರ ಸುದ್ದಿಗೂ ಹೋಗಲ್ಲ, ಏನಿದೆ ಅದನ್ನು ಮಾತಾಡ್ತಾರೆ. ನಂಗೆ ತುಂಬ ಇಷ್ಟ ಇವರಂದರೆ. ಮತ್ತು ತುಂಬ ಜೆನ್ಯೂನ್ ಆಗಿರ್ತಾರೆ, ಮತ್ತು ಓವರ್ ಆ್ಯಕ್ಟಿಂಗ್ ಎಲ್ಲ ಆಡಲ್ಲ. ಈಗ ಅವ್ರ ಅಮ್ಮ ಎಲ್ಲ ಬಂದರು ಏನೆಲ್ಲ ಅಳ್ಕೊಂಡು ತಪ್ಕೊಂಡು ಇದು ಮಾಡ್ತಿದ್ರು, ಬಟ್ ಅವರು ನಗುಲಿ ಅವ್ರ ಸ್ಮೈಲಲ್ಲಿ ಕಾಣಿಸ್ತಿತ್ತು ಆ ಪ್ರೀತಿ. ತುಂಬ ಜೆನ್ಯೂನ್ ಆಗಿದ್ದಾರೆ. ನನಗೆ ತುಂಬ ಇಷ್ಟ ಹನುಮಂತ ಅಂದರೆ. ಹನುಮಂತನ ವಿ ಲವ್ ಯು. ಬಡವ್ರನ್ನ ಯಾವತ್ತೂ ದೇವ್ರ ಕೈ ಬಿಡಲ್ಲ, ಬಡವ್ರನ್ನ ದೇವ್ರ ಕೈ ಎತ್ತಿ ನಡೆಸ್ತಾನೆ ಅಂತ ಬಿಗ್ ಬಾಸೇ ಇರೋದು. ನಮ್ಮ ಹನುಮಂತನೇ ಗೆಲ್ಲೋದು. ಅಲ್ಲ, ಈಗ ಹನುಮಂತವರು ಟಿಕೆಟು ಫಿನಾಲೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಸೊ ಗೆಲ್ಲೋ ಚಾನ್ಸಸ್ ಇದೆಯಾ? ಇದೆ, 100% ಇದೆ. ಟಫ್ ಫೈಟ್ ಇದೆಯಲ್ಲ? ಟಫ್ ಫೈಟ್ ಯಾರೂ ಇಲ್ಲ ಹೇಳ್ಬೇಕಂದ್ರೆ, ಇವರೊಬ್ಬರೇ ಟಫ್ ಫೈಟು. ಯಾಕಂದರೆ ಇವರು ಆಟನೂ ಚೆನ್ನಾಗಿ ಆಡ್ತಾರೆ, ಪೇಷನ್ಸ್ ಆಗೂ ಇದ್ದಾರೆ, ಯಾರ ಸುದ್ದಿಗೂ ಹೋಗಲ್ಲ. ಮತ್ತು ಫ್ರೆಂಡು ಅಂತಲೂ ಏನು ಧನರಾಜ್ನೇನು ಇದು ಮಾಡಲ್ಲ. ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೂ ಬೈತಾರೆ, ಅವ್ರನ್ನೂ ನಾಮಿನೇಟ್ ಮಾಡ್ತಾರೆ. ಯಾರು ಹೆಂಗಿದ್ದಾರೆ ಹಂಗೆ ಹೇಳ್ತಾರೆ. ಇವರೊಬ್ಬರೇ ನನಗೆ ಜೆನ್ಯೂನಾಗಿ ಕಾಣಿಸೋದು ಬಿಗ್ ಬಾಸಲ್ಲಿ. ಇನ್ನೆಲ್ಲಾದರೂ ಡ್ರಾಮಾನೇ. ಇಲ್ಲ ಇನ್ನೊಂದು
ಹಾಂ ಇವ್ರು ಗೆಲ್ಲಬೇಕು. ಒಂಥರ ಗೊತ್ತಿಲ್ಲ, ಇನ್ನಸೆಂಟು ಮತ್ತು ಒಳ್ಳೆ ಮನಸ್ಸು ಇರೋ ಥರ ನನಗೆ ಅನಿಸುತ್ತೆ. ಬಿಗ್ ಬಾಸ್ ನೋಡೋದೇ ನಾನು ಇವ್ರಿಗೋಸ್ಕರನೇ. ನನಗೆ ಇವ್ರು ಗೆಲ್ಲಬೇಕು ಅಂತ ಆಸೆ. ಈಗ ಟಿಕೆಟ್ ಫಿನಾಲೆ ಡೈರೆಕ್ಟ್ ಹೊಟ್ಟೋಗಿದ್ದಾರೆ, ಏನು ಅನ್ಸುತ್ತೆ? ಇನ್ನೂ ಖುಷಿನೇ, ವಿನ್ನಾದರೆ ಇನ್ನೂ ಖುಷಿ ಆಗುತ್ತೆ. ಅದೇ ಕಾಂಪಿಟೇಷನ್ ತುಂಬ ಟಫ್ ಆಗಿದೆ, ಏನು ಹೇಳ್ತೀರಾ? ವಿನ್ ಆಗ್ತಾರೆ, ಒಳ್ಳೆ ಮನಸ್ಸಿದ್ರೆ ಸಾಕಲ್ವಾ, ವಿನ್ ಆಗ ಗೆಲ್ಲಿಸ್ತೀವಿ. ವಿನ್ ಆಗ್ತಾರೆ ಗ್ಯಾರಂಟಿ. ಒಬ್ರೊಬ್ರೆ ಹನುಮಂತನೇ ಹಿಡ್ಕೋತಾರಲ್ಲ, ಹನುಮಂತನೇ ಹಿಡಿತಾರಲ್ಲ. ಮೋಕ್ಷಿತ ಸ್ವಲ್ಪ ಇನ್ನೋಸೆಂಟು. ನಾನು ಅನ್ಕೊಂಡೆ ಮೋಕ್ಷಿತನೇ ತೆಗಿತಾರೆ ಅಂತ. ಮೇಡಮ್ ಭವ್ಯ ಗೆಲ್ಬೇಕಾ? ಅಲ್ಲ, ಭವ್ಯ ಆಗಲಿ, ಆಮೇಲೆ ಮೋನಿಶಾ, ಇವಳು ಮೋಕ್ಷಿತ, ಆಮೇಲೆ ಇವ್ರ ಹೆಸರು ಧನರಾಜು. ಮೂರಲ್ಲಿ ಫಸ್ಟು ಸೆಕೆಂಡು 3 ಆ ಥರ ಬರ್ಬೋದು ಮೇಡಮ್. ಯಾಕೆ ನಿಮ್ಗೆ ಧನರಾಜು, ಮೋಕ್ಷಿತಾ, ಭವ್ಯನೇ ಬರ್ತಾರೆ? ಮೇಡಮ್ ಧನರಾಜ್ ಆಗಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಮೇಡಮ್. ಬೆಳಗ್ಗೆ ಒಂದು ಹಾಡು ಹಾಕ್ದೇಟ್ಗೆ ಅದ್ರ ಸಮ ಡ್ಯಾನ್ಸು ಎಲ್ಲ ಆಡ್ತಾ ಇದ್ದಾರೆ. ಮೋಕ್ಷಿತ ಅವಳು ಸ್ವಲ್ಪ ಸೈಲೆಂಟಾಗಿದ್ರು ಮೇಡಮ್, ಸ್ವಲ್ಪ ಸ್ಟ್ರೆಂತ್ ಹಾಕಿ ಆಟ ಆಡ್ತಾ ಇದ್ದಾಳೆ. ಮೇಡಮ್ ಇವಳ ಹೆಸರೇನು ಭವ್ಯ ಮೇಡಮ್. ಭವ್ಯನೂ ಪರವಾಗಿಲ್ಲ ಮೇಡಮ್, ಅವಳು ಸ್ವಲ್ಪ ಸ್ಟ್ರೆಂತ್ ಹಾಕಿ ಆಟ ಆಡ್ತಾ ಇದ್ದಾಳೆ. ಇವ್ರು 3 ಜನದಲ್ಲಿ ಫಸ್ಟು ಸೆಕೆಂಡು 3 ಬರ್ಬೋದು. ಹುಡುಗಿರ್ ಗೆಲ್ಬೇಕು ಅಂತ ಒಂದೇ ಸಲ ಗೆದ್ದಿರೋದು ಬಿಗ್ ಬಾಸ್. ಶ್ರುತಿ ಅವ್ರು ಬಿಟ್ರೆ ಇನ್ಯಾರು ಗೆಲ್ಲೇ ಇಲ್ಲ. ಗೆಲ್ತಾರಾ? ಹುಡುಗಿದ್ರಲ್ಲಿ ಇದು ಸೆಕೆಂಡ್ ಬರ್ಬೋದು, ಧನರಾಜ್ ಫಸ್ಟ್ ಬರ್ಬೋದು, ಇವಳು 3 ಬರ್ಬೋದು ಅಂತ ಅನ್ಕೊತೀನಿ. 3 ಜನದಲ್ಲಿ ಒಬ್ರು ಫಸ್ಟು ಸೆಕೆಂಡು 3 ಆ ಥರ ಬರ್ತಾರೆ ಅಂತ ಅನಿಸಿಕೆಗಳು. ಧನರಾಜ್ ಅವ್ರ ಫೋಟೋ ಹನುಮಂತವ್ರು ಗೆಲ್ಬೋದು ಮೇಡಮ್. ಹನುಮಂತವ್ರು ಚೆನ್ನಾಗಿ ಆಡ್ತಾರೆ ಆಟ, ಒಳ್ಳೆ ಟ್ಯಾಲೆಂಟ್ ಇದೆ, ಹುಷಾರಿದ್ದಾರೆ, ಆಡ್ತಾರೆ ಮೇಡಮ್. ಅವರೇ ಟಾಪ್ 1. ಹಾಂ ಫೈನಲ್ ಹನುಮಂತು. ಹನುಮಂತು ಮೇಡಮ್. ಹನುಮಂತು ಬಿಟ್ಟರೆ ಧನರಾಜ್ ಮೇಡಮ್, ಇವರು ಚೆನ್ನಾಗಿ ಆಡ್ತಾರೆ ಆಟ. ಇವಾಗ ಹನುಮಂತು ಸ್ಟ್ರಾಂಗ್ ಇದಾರ, ಧನರಾಜು ಸ್ಟ್ರಾಂಗ್ ಇದಾರ? ಹನುಮಂತ ಸ್ಟ್ರಾಂಗ್ ಇದ್ದಾರೆ ಮೇಡಮ್, ಆಟದಲ್ಲಿ ಚೆನ್ನಾಗಿ ಆಡ್ತಾರೆ ಇವರು. ದಿನ ನೋಡ್ತೀರಾ ಬಿಗ್ ಬಾಸ್? ಹಾಂ, ಡೈಲಿ ನೋಡ್ತೇವೆ ಮೇಡಮ್, ಒಂದಿನನೂ ಮಿಸ್ ಮಾಡಲ್ಲ. ಫ್ಯಾಮಿಲಿ ಜೊತೆ? ಫ್ಯಾಮಿಲಿ ಜೊತೆಯಲ್ಲೇ ನೋಡ್ತೇವೆ ಮೇಡಮ್. ಸ್ಟಾರ್ಟಿಂಗು ಹಾಕಿದರೆ ಅಲ್ಲ ಮುಗಿಯೋ ಗಂಟೆ ಆಫೇ ಮಾಡಲ್ಲ, ಟಿ ವಿ ಬೇರೆ ಚಾನಲನ್ನೇ ಚೇಂಜ್ ಮಾಡಲ್ಲ ನಾವು. ಐಡಿಯಾಸ್ ಬಂದರೂ ಹಂಗೆ ನೋಡ್ತಾ ಇರ್ತೀವಿ. ಹನುಮಂತು ಗೆಲ್ಬೇಕಂದ್ರೆ ತುಂಬ ಟಫ್ ಕಾಂಪಿಟೇಷನ್ ಇದೆಯಲ್ಲ, ಯಾಕಂದರೆ ತ್ರಿವಿಕ್ರಮ್ ಇದ್ದಾರೆ, ರಜತ್ ಇದ್ದಾರೆ, ಅವ್ರನ್ನೆಲ್ಲ ದಾಟ್ಕೊಂಡು ಹನುಮಂತು ಗೆಲ್ಲಬೇಕಾಗತ್ತೆ. ಗೆಲ್ಲೋ ಚಾನ್ಸಸ್ ಇದೆಯಾ? ಅವರೆಲ್ಲ ಅಷ್ಟೊಂದು ಸ್ಟ್ರಾಂಗ್ ಅಂತ ಅವ್ರು ಅನ್ಕೊಂಡ್ರೆ ಮೇಡಮ್, ಅವರು ಸ್ಟ್ರಾಂಗ್ ಇಲ್ಲ, ವೀಕ್ ಅವರು. ರಜತ್ ಅವರಾಗಲಿ, ತ್ರಿವಿಕ್ರಮ್ ಆಗಲಿ, ಅವರು ಸುಮ್ಮನೆ ಬೀಡಪ್. ಅಲ್ಲಿ ಅಷ್ಟೊಂದು ಆಟದಲ್ಲಿ ತೋರಿಸ್ತಾರೆ ಮೇಡಮ್ ಅವರು. ಆಟದಲ್ಲಿ ಇವರು ಹನುಮಂತವರು ತುಂಬ ಟ್ಯಾಲೆಂಟಿಂದ ಆಡ್ತಾರೆ, ಹುಷಾರಾಗಿ ಆಡ್ತಾರೆ ಮೇಡಮ್. ಯಾವ ಆಟ ಹೆಂಗೆ ಆಡಬೇಕು ಅಂತ ಎಲ್ಲ ಗೊತ್ತು ಮೇಡಮ್ ಇವ್ರಿಗೆ, ತುಂಬ ಚೆನ್ನಾಗಿ ಆಡ್ತಾರೆ. ಯಾರು ಗೆಲ್ಬೋದು? ತ್ರಿವಿಕ್ರಮ್ ಗೆಲ್ಬೋದು ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ತ್ರಿವಿಕ್ರಮ್ ಗೆಲ್ಬೋದು ಅಂದ್ಕೊಂಡಿದ್ದೀವಿ. ಆದಷ್ಟು ಅವ್ರು ಬಂದರೆ ಚೆನ್ನಾಗಿರುತ್ತೆ, ಯಾಕಂದರೆ ಸ್ಟಾರ್ಟಿಂಗಿಂದ ಚೆನ್ನಾಗಿ ಆಡ್ತಾ ಇದ್ದಾರೆ. ಹುಡುಗಿರಲ್ಲಿ ತೊಗೊಬೇಕಂದ್ರೆ ಭವ್ಯಗೌಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಸೊ ಅವರಿಬ್ಬರಲ್ಲಿ ಯಾರು ಬಂದರೂ ಓಕೆ. ಆಲ್ಮೋಸ್ಟ್ ತ್ರಿವಿಕ್ರಮ್ ಬರೋದು ಒಳ್ಳೆಯದು ಅಂತ ನಮಗೆ ಖುಷಿ ಇದೆ, ಯಾಕಂದರೆ ಸ್ಟಾರ್ಟಿಂಗಿಂದ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಹಾಗಾಗಿ ಅವರೇ ಇರಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈಗ ರೇಸ್ನಲ್ಲಿ ಹನುಮಂತ್ ಅವರು ಇದ್ದಾರೆ, ಟಿಕೆಟ್ ಟು ಫಿನಾಲೆ ತಗೊಂಡಲ್ವಾ ಮೇಡಮ್. ಮಧ್ಯದಲ್ಲಿ ಬಂದಿರೋರನ್ನ ಹೆಂಗೆ ತೊಗೊಳಕ್ಕಾಗತ್ತೆ? ಸ್ಟಾರ್ಟಿಂಗ್ ಮಂಜಣ್ಣ ಇದ್ದಾರೆ ಅಂತ. ಮಂಜಣ್ಣ ಇದ್ದಾರೆ, ಬಟ್ ಆಟ ಒಂದು ಲೆಕ್ಕ ತೊಗೊಬೇಕಂದ್ರೆ ಆಟದಲ್ಲಿ ಆಡಬೇಕಲ್ವಾ. ಭವ್ಯಗೌಡ ಚೆನ್ನಾಗಿ ಆಡ್ತಾ ಇದ್ದಾರೆ, ಮತ್ತು ತ್ರಿವಿಕ್ರಮು ಅವರು ಸ್ಟಾರ್ಟಿಂಗಿಂದ ಒಂದು ಯಾರಿಗೂ ಒಂದು ಇದಿಲ್ದಿರೋ ಪ್ರಾಬ್ಲಮ್ ಇಲ್ದಿರೋ ಚೆನ್ನಾಗಿ ಮಾತಾಡಿ ಚೆನ್ನಾಗಿ ಗೇಮು ಆಡ್ತಾ ಇದ್ದಾರೆ.
ಸೊ ಅವರು ಬಂದರೆ ಚೆನ್ನಾಗಿರುತ್ತೆ ಅನ್ಕೊತಾ ಇದ್ದೀವಿ. ಓಟಾಗಿ ಗೆಲ್ಲಿಸ್ತೀರಾ? ಖಂಡಿತ ಮೇಡಮ್, ತ್ರಿವಿಕ್ರಮ್ ಅವ್ರು ಬರಲಿ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಅವ್ರು ಮಿಸ್ ಆದರೆ ಭವ್ಯಗೌಡ ಅವರು. ಹನುಮಂತು ಇಷ್ಟ ನಿಮಗೆಲ್ಲ? ಡೈಲಿ ಬಿಗ್ ಬಾಸ್ ನೋಡ್ತೀಯಾ? ಇಲ್ಲ, ನೋಡಲ್ವಾ? ನೋಡಲ್ಲ. ಹೇಗೆ ಗೊತ್ತು? ಬಿಗ್ ಬಾಸ್ ಇದ್ದ ನೀವು ನೋಡ್ತೀರಾ ಡೈಲಿ ಬಿಗ್ ನೋಡಲ್ಲ. ಆದ್ರೆ ಹನುಮಂತು ಗೆಲ್ಬೇಕು ಅಂತಿದ್ದೀರಾ? ಸುಮ್ಮನೆ ರೀಲ್ಸಲ್ಲಿ ಬರ್ತಾ ಇರುತ್ತೆ, ನೋಡ್ತೀನಿ ಅಷ್ಟೇ. ಇನ್ಸ್ಟಾಗ್ರಾಮಲ್ಲಿ ನಾನು ಒಂದೊಂದ್ಸತಿ ನೋಡ್ತೀನಿ. ಬಟ್ ಹನುಮಂತು ಗೆಲ್ಬೇಕು. ಯಾಕೆ ಗೆಲ್ಬೇಕು? ಅವ್ನು ಚೆನ್ನಾಗಿ ಆಡ್ತಾನೆ, ಗೇಮ್ ಎಲ್ಲ ಚೆನ್ನಾಗಿ ಮಾತಾಡ್ತಾನೆ, ಇಷ್ಟ. ರೆಸ್ಪೆಕ್ಟ್ ಕೊಡ್ತಾರಾ? ಮತ್ತೆ ಇನ್ನು ಗೊತ್ತಿಲ್ಲ. ಓಕೆ, ನಿನ್ನ ಹೆಸರು? ಶ್ರಾವಣಿ. ಶ್ರೀಮಾ. ಶ್ವೇತಾ. ಹನುಮಂತು ಗೆಲ್ತಾರೆ. ಯಾಕೆ ನಿಮಗೆ ಹನುಮಂತು ಇಷ್ಟ? ಯಾಕೆ ಗೆಲ್ತಾರೆ ಅನ್ಸುತ್ತೆ? ಅವ್ರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ, ಅದಕ್ಕೆ ಗೆಲ್ಲಬೇಕು ಅಂತ ನಮಗೂ ಆಸೆ ಇದೆ. ಅದಕ್ಕೆ ಡೈಲಿ ಬಿಗ್ ಬಾಸ್ ಡೈಲಿ ನೋಡ್ತೀರಿ. ಈಗ ಟಿಕೆಟ್ ಟು ಫಿನಾಲೆಗೆ ಡೈರೆಕ್ಟ್ ಹೋಗಿದ್ದಾರೆ ಹನುಮಂತು. ಗೆಲ್ಲೋ ಚಾನ್ಸಸ್ ಇದೆಯಾ? ಇದೆ, ತುಂಬಾ ಇದೆ. ಈಗ ಓಟಾಕಿ ಗೆಲ್ಲಿಸ್ತೀರಾ ಹನುಮಂತು? ಗೆಲ್ಲಿಸ್ತೀರಿ. 100% ಅವರೇ ಗೆಲ್ಲೋದು. ಏನು ನಾನು ಇವ್ರು ನೋಡೋದ್ರಿಂದ ನಾವು ನೋಡ್ತೀವಿ. ನಮಗಂತೂ 200% ಗ್ಯಾರಂಟಿ ಹನುಮಂತನೇ ಗೆಲ್ಲೋದು ಅನ್ನೋ ಕಾನ್ಫಿಡೆಂಟು ಇದೆ ನಮಗೆ. ಟಫ್ ಕಾಂಪಿಟೇಷನ್ ಇದೆ. ಟಫ್ ಕಾಂಪಿಟೇಷನ್ ಅಂತ ಅನ್ನೋಕ್ಕಿಂತ ಈ ರಜತ್ ಆಡ್ತಿರೋದು ಜನಕ್ಕೆ ಹೆಂಗೆ ಅನ್ನಿಸೋದೇನೋ ಗೊತ್ತಿಲ್ಲ, ನಮ್ಗೆ ಅನ್ಸಿರೋದು ನಾವು ಹೇಳ್ತೀವಿ ಅಷ್ಟಕ್ಕೆ ಅಷ್ಟೇ. ಒಂದು ಮೊನ್ನೆ ಮಂಜುದು ಆಗಿರ್ಬೋದು, ಮನುಷ್ಯದವ್ರದ್ದು ಆಡ್ತಿರ್ಬೇಕಾರೆ ಮಂಜು ಅವ್ರದ್ದು ಒಂದೇ ಕಡೆ ಅವ್ನಿಗೆ ಗಮನ ಕೊಡ್ತಿರು, ಈ ಕಡೆ ಯಾರಿಗೂ ಇದು ಅವ್ರು ಮಾಡ್ತಿರೋದು ಅದು ಸರಿ ಇಲ್ಲ ಅಲ್ಲಿ. ಆಮೇಲೆ ಭವ್ಯನೂ ಅಷ್ಟೇ ಸರಿಗೆ ಇದು ಮಾಡ್ತಾರೆ. ಒಂದು 3 ಜನ ಒಂದು ಪಾರ್ಟಿ ಮಾಡ್ಕೊಂಡು ಇದು ಮಾಡ್ತಿದ್ದಾರೆ. ಆದರೆ ಹನುಮಂತನೇ 100% ಗೆಲ್ಲೋದು. ಇವರಿಂದಲೇ ನೋಡ್ತಾ ಇರೋದು. ಮತ್ತೆ ಹನುಮಂತು ಗೆಲ್ತಾರೆ ಅಂತಿದ್ದಾರೆ ನಿಮ್ಮ ಮನೇಲಿ, ನಿಮ್ಗೇನು ಅನ್ಸುತ್ತೆ? ಅವರೇ ಗೆಲ್ತಾರೆ. ಅವರೇ ಗೆಲ್ತಾರಾ? ಫುಲ್ ಸಪೋರ್ಟ್ ಮಾಡ್ತಾ ಇದ್ದೀರಾ? ಪಕ್ಕಾ ವಿನ್ ಆಗ್ತಾರಾ? ಪಕ್ಕ ವಿನ್ ಆಗ್ತಾರೆ. ವೋಟ್ ಹಾಕ್ತೀರಾ? ಹಾಕ್ತೀವಿ. ನೋಡಿದ್ರಲ್ಲ, ಯಾರನ್ನ ಕೇಳಿದ್ರು ಕೂಡ ಬಿಗ್ ಬಾಸ್ ಟ್ರೋಫಿ ಎತ್ತೋದು ಹನುಮಂತಾನೆ ಅಂತ ಹೇಳಿ ಪ್ರತಿಯೊಬ್ಬರು ಈ ಫೋಟೋನ ನೋಡಿಸಿ ಹೇಳ್ತಾ ಇದ್ರು. ಅಂದರೆ ಇಲ್ಲೇ ಗೊತ್ತಾಗುತ್ತೆ ನಮಗೆ ಹನುಮಂತು ಅವರಿಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಆದರೆ ಒಬ್ಬ ಹಳ್ಳಿ ಹುಡುಗ ಗೆಲ್ಲಿ ಅನ್ನೋದು ಜನರ ಅಭಿಪ್ರಾಯ ಆಗಿದೆ. ಅವರಿಗೆ ನಾವು ಎಷ್ಟೇ ಕಷ್ಟ ಆದರೂ ವೋಟ್ ಹಾಕಿ ಗೆಲ್ಲಿಸ್ತೀವಿ ಅನ್ನೋ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಹಾಗೆ ಈ ಸಲ ಬಿಗ್ ಬಾಸ್ ಸೀಸನ್ 11ರಲ್ಲಿ ಹನುಮಂತು ಅವರು ಗೆಲ್ತಾರಾ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಗಿರಿಬಾಬು ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.